ಸ್ನೇಹಿತರೆ ನಮಸ್ಕಾರ. ವ್ಲಾಗ್ ವಿತ್ ಹೇಮಂತ್ ಸಂಪಾಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತೊಂದು ಬಹಳ ನೋವಿನ ವಿಚಾರ. ನನಗೆ ಪರ್ಸ್ನಲಿ ತುಂಬ ನೋವಾಯಿತು. ಯಾಕಂತ ಹೇಳಿದ್ರೆ ಒಬ್ಬ ಕಲಾವಿದನಿಗೆ ನೋವಾಗುವಾಗ ಎಲ್ಲರಿಗೂ ಮನಸ್ಸಿಗೆ ನೋವಾಗಿ ಬಿಡುತ್ತೆ. ಅವರು ಮಲಗಿದಲ್ಲೇ ಆಗಿದ್ದಾರೆ, ಮತ್ತು ಸುಮಾರು 18 ವರ್ಷ ಆಯಿತು, ಜೀವನ ತುಂಬ ಕಷ್ಟದಲ್ಲಿದೆ, ಅದರಲ್ಲೂ ಕೂಡ ಒಂದು ಕ್ಯಾನ್ಸರ್ನಂತಹ ಒಂದು ಕಾಯಿಲೆಗೆ ತುತ್ತಾಗಿದ್ದಾರೆ ಅಂತ ಹೇಳುವಾಗ ಮನಸ್ಸಿಗೆ ಭಾಳ ನೋವಾಯಿತು. ಯಕ್ಷಗಾನ ಕಲಾವಿದ ಗಣೇಶ್ ಕೊಲೆಕ್ಕಾಡಿ ಅನ್ನೋರು ಛಂದಸ್ಸು ಕಥಾ ಪ್ರಸಂಗಗಳನ್ನು ಬರೆಯೋದರಲ್ಲಿ ಎತ್ತಿದ ಕೈ, ನಿಸ್ಸೀಮ, ಹಲವಾರು ವಿದ್ಯಾರ್ಥಿಗಳನ್ನು ರೆಡಿ ಮಾಡಿದ್ದಾರೆ. ಅದರಲ್ಲೂ ಪಟ್ಲ ಸತೀಶ್ ಶೆಟ್ಟರಂತಹ ದೊಡ್ಡ ಭಾಗವತರನ್ನು ತಯಾರು ಮಾಡಿದಂತಹ ಒಬ್ಬ ಗುರು ಇವತ್ತು ಮಲಗಿದಲ್ಲೇ ಆಗಿರುವಂತಹ ಪರಿಸ್ಥಿತಿ ಪ್ರತಿಯೊಬ್ಬರಿಗೂ ಕೂಡ ನೋವಿನ ವಿಚಾರ. ಕರಾವಳಿ ಅಂದರೆ ಅದು ಯಕ್ಷಗಾನಕ್ಕೆ ಹೆಸರುವಾಸಿಯಾದಂತಹ ಒಂದು ಸ್ಥಳ, ಅದು ನಮ್ಮ ಕರಾವಳಿ. ಆ ಹೆಮ್ಮೆಯ ಕರಾವಳಿಯ ಒಬ್ಬ ಗುರು ಇವತ್ತು ಮಲಗಿದಲ್ಲೇ ಆಗಿದ್ದಾರೆ. ಸುಮಾರು 18 ವರ್ಷಗಳಿಂದ ಅವರ ಜೀವನ ಬಹಳ ಕಷ್ಟದಲ್ಲಿದೆ. ಅದರಲ್ಲೂ ಇತ್ತೀಚಿನ ಒಂದು 2 ವರ್ಷಗಳಿಂದ ತೀವ್ರವಾಗಿ ಅನಾರೋಗ್ಯವಾಗಿದ್ದಾರೆ. ಮಾತಾಡಲಿಕ್ಕೂ ಆಗದಂಥ ಸ್ಥಿತಿ. ನೆನೆಸ್ಕೊಂಡ್ರೆ ಮೈ ಚುಮ್ಮ ಅನಿಸುತ್ತೆ. ಯಕ್ಷಗಾನದ ಕಲಾವಿದನಿಗೆ ಇಂತಹ ಪರಿಸ್ಥಿತಿ ಬಂದಾಗ ಸಮಾಜ ಯಾವ ಥರ ಅವರನ್ನು ಟ್ರೀಟ್ ಮಾಡ್ತು, ಅಥವಾ ಅವರನ್ನು ಕಲಾವಿದರು ಯಾವ ಥರ ಟ್ರೀಟ್ ಮಾಡಿದರು, ಅವರನ್ನು ಯಾವ ಥರ ಅವರ ಪರಿಸ್ಥಿತಿ ಇದೆ. ಇಂದಿನ ದಿವಸದಲ್ಲಿ ಒಬ್ಬರು ತಾಯಿ ಮತ್ತು ಅವರು ಮಾತ್ರ ಇಬ್ಬರೇ ಇರುವಂಥದ್ದು. ಅವರಿಗೆ ಬೇರೆ ಯಾರೂ ಇಲ್ಲ, ಬಂಧು ಬಳಗ ಎಲ್ಲ ದೂರ ಇದ್ದಾರೆ. ಆದರೆ ಈಗ ಅವರ ಜೀವನ ಹೋಗ್ತಾ ಇರೋದು ಒಂದು 80 ವರ್ಷದಷ್ಟು ವಯಸ್ಸರ ತಾಯಿ ಜೊತೆಗೆ ಮಗ. ಯಾವಾಗಲೂ ತಾಯಿಯನ್ನು ಮಗ ನೋಡಿಕೊಳ್ಬೇಕು. ಆದರೆ ಇಲ್ಲಿ ತಾಯಿಯೇ ತನ್ನ ಮಗನನ್ನು ಮಗುವಿನ ಥರ ನೋಡಿಕೊಳ್ಳುವಂಥ ಪರಿಸ್ಥಿತಿ, ಅದು ಈ ಇಳಿ ವಯಸ್ಸಿನಲ್ಲಿ. ನಿಜಕ್ಕೂ ಕೂಡ ಮನಸ್ಸು ಎಂಥವರಿಗಾದರೂ ನೋವಾಗುತ್ತೆ. ಅವರ ಮನೆ ಮುಂದೆ ನಿಂತಿದ್ದೀನಿ, ಒಳಗಡೆ ಹೋಗೋಕ್ಕೂ ಮನಸ್ಸು ಬರ್ತಾ ಇಲ್ಲ. ಆದರೆ ಅವ್ರಿಗೇನಾದರೂ ಒಂದು ಸಹಾಯ ಮಾಡಿದ್ರೇ ಚೆನ್ನಾಗಿರುತ್ತೆ. ಒಬ್ಬ ಕಲಾವಿದ ಹೀಗೆ ಇರುವಾಗ ನೋಡಲಿಕ್ಕೆ ಆಗಲ್ಲ. ಯಾಕೆಂತ ಹೇಳಿದ್ರೆ ನಾವು ಕೂಡ ಯಕ್ಷಗಾನ ರಂಗದಲ್ಲಿ ಬಣ್ಣ ಹಚ್ಚಿದವರು, ಹಲವಾರು ಸಲ ಅಲ್ಲಲ್ಲಿ ಸ್ಟೇಜ್ಗಳಲ್ಲಿ ಬಣ್ಣ ಹಚ್ಚಿದ್ದೇವೆ ನಮ್ಮ ಕಾಲೇಜು ದಿನಗಳಲ್ಲಿ. ಆ ಬಣ್ಣ ಹಚ್ಚಿದ ಒಂದು ಋಣ ಅನ್ನೋದು ನಮ್ಮ ಜೊತೆ ಇದೆ. ಹಾಗಾಗಿ ಇವತ್ತು ಅದನ್ನೇ ನಮ್ಮನ್ನು ಇಲ್ಲಿ ತನಕ, ಅವರ ಮನೆಯ ತನಕ ಕರೆದುಕೊಂಡು ಬಂದಿದೆ. ಅವರನ್ನು ಇವತ್ತು ನಾವು ಅವ್ರನ್ನ ಮಾತಾಡಿಸ್ತೀನಿ. ಮಾತಾಡಲಿಕ್ಕೂ ತುಂಬ ಕಷ್ಟ ಇದೆ. ಜೊತೆಗೆ ಅವರ ಒಬ್ಬರು ಸಂಬಂಧಿ ಒಬ್ಬರು ಇದ್ದಾರೆ ನಮ್ಮ ಜೊತೆ, ಅವರು ಕೂಡ ಮಾತಾಡ್ತಾರೆ. ಬನ್ನಿ ಸ್ನೇಹಿತರೆ. ಹೀಗೆ ಮಲಗಿರುವಂತಹ ಈ ಯಕ್ಷಗಾನ ಕಲಾವಿದನನ್ನು ನೋಡಿದಾಗ ನನಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ಯಾಕಂತ ಹೇಳಿದ್ರೆ ನಾನು ಒಬ್ಬ ಯಕ್ಷಗಾನ ಪ್ರೇಮಿ. ಯಕ್ಷಗಾನ ಬಣ್ಣವನ್ನು ಹಚ್ಚಿದ್ದೇನೆ ನನ್ನ ಕಾಲೇಜು ದಿನಗಳಲ್ಲಿ. ಅಂತಹ ಬಣ್ಣವನ್ನು ಹಚ್ಚಲಿಕ್ಕೆ ನಮ್ಮ ಊರಿನ ಹಿರಿಯ ಕಲಾವಿದರು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಹಾಗೆಯೇ ಇವರು ನೂರಾರು ವಿದ್ಯಾರ್ಥಿಗಳನ್ನು ರೆಡಿ ಮಾಡಿದವರು ಯಕ್ಷಗಾನ ಕ್ಷೇತ್ರಕ್ಕೆ. ಪ್ರಖರವಾದ ಛಂದಸ್ಸುಗಳನ್ನು ಯಕ್ಷಗಾನದಲ್ಲಿ ವಿಭಿನ್ನವಾಗಿ ಮಾಡುವಲ್ಲಿ ಇವರು ಸ್ಪೆಷಲಿಸ್ಟು. ಅದೆಷ್ಟೋ ಯಕ್ಷಗಾನಗಳಿಗೆ ಅವರು ಈ ಛಂದಸ್ಸುಗಳನ್ನು ಹಾಕಿ ಆ ಮೂಲಕ ಯಕ್ಷಗಾನದ ಒಂದು ವಿಭಿನ್ನತೆಯನ್ನು ಹೆಚ್ಚು ಮಾಡಿದವರು, ಮತ್ತು ಅದಕ್ಕೊಂದು ತಾಕತ್ತು ತೋರಿಸಿಕೊಟ್ಟವರು ಅಂದರೆ ನಮ್ಮ ಗಣೇಶ್ ಕೊಲೆಕ್ಕಾಡಿಯವರು. ಇವತ್ತು ಆ ಕಲಾವಿದ, ಮೇರು ಕಲಾವಿದ, ಆ ಸಾಧಕ ಇವತ್ತು ಹೀಗೆ ಮಲಗಿರೋದನ್ನು ನೋಡುವಾಗ ನಮಗೆ ಬೇಜಾರಾಗಿ ಹೋಗುತ್ತೆ. ಯಾರಿಗೂ ಈ ನೋವನ್ನು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬ ಯಕ್ಷಗಾನದವರಿಗೂ ಇದೆಲ್ಲ ನೋವು ಆಗ್ತದೆ. ಬಂದು ನೋಡಿದಾಗ ಬೇಸರ ಆಗುತ್ತೆ. ಆದರೆ ಅವರ ಆತ್ಮಸ್ಥೈರ್ಯವನ್ನು ನಾವು ಮೆಚ್ಚಲೇಬೇಕು. ಕಳೆದ 18 ವರ್ಷಗಳಿಂದಲೂ ಕೂಡ ತನಗೆ ನಿರಂತರವಾಗಿ ಅನಾರೋಗ್ಯ ಆಗ್ತಾ ಇದ್ದರೂ ಕೂಡ ಅವರು ತೋರಿಸ್ತಿರುವಂಥ ಧೈರ್ಯ ಮತ್ತು ನನ್ನಲ್ಲಿ ಬದುಕಬೇಕು ಅನ್ನುವಂತಹ ಒಂದು ಜೀವನೋತ್ಸಾಹ ಅವರಲ್ಲಿ ಇನ್ನೂ ಕಡಿಮೆ ಆಗಲಿಲ್ಲ. ಯಾಕೆ ಅಂತ ನಾನು ಒಂದು ಕಾರಣವನ್ನು ಕೊಡ್ತೇನೆ. ಅವರು ಯಕ್ಷಗಾನ ಕ್ಷೇತ್ರದಲ್ಲಿದ್ದು ಹಠಾತ್ತಾಗಿ ಮುಂಬೈಯಲ್ಲಿ ಒಂದು ಅವರಿಗೆ ಅವಘಡ ಸಂಭವಿಸಿದಾಗ, ಯಾರೋ ಅವರ ಮೇಲೆ ದಾಳಿ ಮಾಡಿದಾಗ ಕಿಡಿಗೇಡಿಗಳು ಅವರ ಹತ್ರ ದುಡ್ಡಿದೆ ಅಂತ ದಾಳಿ ಮಾಡ್ತಾರೆ. ಹೇಗೆ ಪಾಪ ಯಕ್ಷಗಾನದವರ ಹತ್ರ ದುಡ್ಡು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳೋದಾದರೆ, ಅವರು ಯಕ್ಷಗಾನದವರು ಅಂತ ಹೇಳಿದರೆ ಅವರಿಗೆ ಆರ್ಥಿಕವಾಗಿ ಬಹಳ ಕಷ್ಟ ಇರ್ತದೆ ಮನೆಯಲ್ಲಿ. ಆದರೆ ಕಲೆಗೋಸ್ಕರ ಅವರ ಜೀವನವನ್ನು ಮುಡಿಪಾಗಿಡುವಂಥದ್ದನ್ನು ನಾವು ತುಂಬ ಉದಾಹರಣೆಗಳಲ್ಲಿ ನೋಡಿದ್ದೇವೆ. ಗಣೇಶ್ ಕೊಲೆಕ್ಕಾಡಿಯವರು ಕೂಡ ಅಷ್ಟೇ. ಅವರ ಯೌವನದಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದರು. ತುಂಬ ಸ್ಪರ್ದ್ರೂಪಿ ಯುವಕ ಅಂತ ಹೇಳಿದರೆ ಅದು ಗಣೇಶ್ ಕೊಲೆಕ್ಕಾಡಿಯವರು. ಎಷ್ಟೋ ಸಲ ಅವರು ಹೊರಗಡೆ ಸ್ಟೇಜ್ಗಳಲ್ಲಿ ಬಂದಾಗ ನಾವು ಅವರನ್ನು ನೋಡಿದ್ದೇವೆ. ಬೇರೆ ಬೇರೆ ಸ್ಟೇಜ್ಗಳಲ್ಲಿ ಬಂದಾಗ ನೋಡಿದ್ದೇವೆ. ಅವರೇ ಹೇಳ್ತಾ ಇದ್ದರು, ನಮ್ಮ ಸಂಪಾಜಿಯ ಯಕ್ಷೋತ್ಸವಕ್ಕೂ ಕೂಡ ಅವರು 1-2 ಸಲ ಬಂದು ಹೋಗಿದ್ದಾರೆ. ಅಲ್ಲಿಯ ಒಂದು ಯಕ್ಷಗಾನ ಅಂದರೆ ಸಂಪಾಜಿ ಯಕ್ಷೋತ್ಸವ ಅಂದರೆ ತುಂಬ ದೊಡ್ಡ ರಿಚ್ ಮಟ್ಟದಲ್ಲಿ ನಡೆಯುತ್ತೆ, ಅಲ್ಲಿಗೂ ಕೂಡ ಬಂದಿದ್ದಾರೆ. ಹಾಗಾಗಿ ನಾನು ಹೇಳೋದು, ಹಾಗಾಗಿ ಬೇರೆ ಬೇರೆ ವೇದಿಕೆಗಳಲ್ಲಿ ಅವರಿಗೆ ಸನ್ಮಾನಗಳಾಗಿದೆ, ಸಾಕಷ್ಟು ಸನ್ಮಾನಗಳನ್ನು ಮಾಡಿದ್ದಾರೆ. ಅಂತಹ ಸಾಧಕ ಯಾವತ್ತೂ ಕೂಡ ದುಡ್ಡಿಗೋಸ್ಕರ ಇರೋದಿಲ್ಲ. ಆದರೆ ವೇಷಭೂಷಣಗಳು ಚೆನ್ನಾಗಿರುತ್ತೆ. ನಾವು ಎದುರಿಗೆ ನೋಡ್ತೀವಿ, ಇವರ ಹತ್ರ ತುಂಬ ದುಡ್ಡಿದೆ ಅಂತ. ಹಾಗೆ ಇವರ ಮೇಲೆ ದುಡ್ಡಿದೆ ಅಂತ ದಾಳಿ ಮಾಡಿದ್ದಾರೆ ಮುಂಬೈಯಲ್ಲಿ. ಯಾವುದೋ ಒಂದು ಯಕ್ಷಗಾನ
ಒಂದು ಅವರ ಕಲೆಯ ಒಂದು ಅನಾವರಣಕ್ಕೆ ಹೋದಂಥ ಸಂದರ್ಭದಲ್ಲಿ ಅಥವಾ ಕಲೆಯ ಪ್ರದರ್ಶನಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಥರದ ಒಂದು ದುರಂತ ನಡೆದು ಹೋಯಿತು. ಪಾಪ ಅದರಿಂದ ನಂತರ ಅವರ ಜೀವನದಲ್ಲಿ ಎಷ್ಟೆಲ್ಲ ನೋವುಗಳನ್ನು ಅವರು ಕಂಡರು ಅಂತ ಹೇಳಿದರೆ ಇವತ್ತಿನ ತನಕ ಅವರು ತುಂಬ ನೋವಿನಲ್ಲಿದ್ದಾರೆ, ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿದ್ದಾರೆ. ನಾವು ಪ್ರತಿಯೊಬ್ಬರೂ ಕೂಡ ಅವರಿಗೆ ನಾವು ಸಹಾಯ ಮಾಡಿ ಅಂತ ನಾವು ಹೇಗೆ ಹೇಳೋದು, ನಾವು ಅವರನ್ನೇ ಮಾತಾಡಿಸ್ತೇನೆ. ನಾನು ಅವರಿಗೆ ಮಾತಾಡಲಿಕ್ಕೆ ಕಷ್ಟ ಆಗುತ್ತೆ, ಆದರೂ ನಾನು ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸರ್ ನಮಸ್ತೆ. ನಿಮ್ಮನ್ನು ನೋಡುವಾಗ ನನಗೆ ಮಾತಾಡಿಸ್ಲಿಕ್ಕೆ ಮನಸ್ಸು ಬರುವುದಿಲ್ಲ ಸರ್, ದಯವಿಟ್ಟು ಕ್ಷಮಿಸಿ. ಆದರೂ ನೀವು ಯಕ್ಷಗಾನ ಕಲಾವಿದರು, ನಾನು ಒಬ್ಬ ಕಲಾವಿದನಾಗಿದ್ದೆ, ಕಾಲೇಜು ದಿನಗಳಲ್ಲಿ ಬಣ್ಣ ಹಾಕಿದ್ದೇನೆ, ಯಕ್ಷಗಾನದ ವೇಷ ಹಾಕಿದ್ದೇನೆ, ನೃತ್ಯ ಮಾಡಿದ್ದೇನೆ, ಅದರ ಅರ್ಥಗಾರಿಕೆಯನ್ನು ಹೇಳಿದ್ದೇನೆ. ಅದರ ಬಗ್ಗೆ ನನಗೆ ತುಂಬ ಯಕ್ಷಗಾನದ ಪಾವಿತ್ರ್ಯತೆಯ ಬಗ್ಗೆ ನನಗೆ ತುಂಬ ಗೌರವ ಇದೆ ಸರ್. ನಿಮ್ಮ ಬಗ್ಗೆಯೂ ನನಗೆ ತುಂಬ ಗೌರವ ಇದೆ. ನಿಮ್ಮನ್ನು ಹುಡ್ಕೊಂಡು ನಾವು ಎಲ್ಲೋ ಬಂದು ಯಾರೋ ನಮ್ಮ ಸ್ನೇಹಿತರೊಬ್ಬರು ಹೇಳಿದರು, ಈ ಗಣೇಶ್ ಕೊಲಕಾಡಿಯವರು ಹೀಗೆ ಆಗಿದ್ದಾರೆ, ಮನೆಯಲ್ಲೇ ಇದ್ದಾರೆ, ಮಲಗಿದಲ್ಲಿದ್ದಾರೆ, ಯಕ್ಷಗಾನದ ಒಂದಷ್ಟು ಮಂದಿ ಅವರಿಗೆ ಸಹಾಯವನ್ನು ಮಾಡಿದ್ದಾರೆ, ನಿಮ್ಮ ಚಾನಲ್ ಕಡೆಯಿಂದ ನೀವು ಏನಾದರೂ ಅವರಿಗೆ ಸಹಾಯ ಮಾಡಬಹುದಾ ಸರ್ ಅಂತ ಕೇಳಿಕೊಂಡಾಗ ನಮಗೆ ಇಲ್ಲ ಅಂತ ಹೇಳಲಿಕ್ಕೆ ಮನಸ್ಸು ಬರಲಿಲ್ಲ. ನಾವೆಲ್ಲೋ ಹೋದವರು ಕೂಡ ಗಾಡಿನ ತಿರುಗಿಸಿ ವಿಷಯ ಗೊತ್ತಾಗಿ ನಾವಿಲ್ಲಿ ಬಂದಿದ್ದೇವೆ ಸರ್. ಈಗ ನಿಮ್ಮ ಕಷ್ಟ ಯಾವ ಥರ ಇದೆ ಸರ್? ನಿಮಗೆ ಯಾವ ಥರ, ನಿಮ್ಮ ಯಕ್ಷಗಾನದ ಮೇಲಿನ ಪ್ರೀತಿ ಎಷ್ಟಿದೆ ಸರ್ ನಿಮಗೆ? ಮಕ್ಕಳಿಗೆ ಕಲಿಸಬೇಕು, ಅದಕ್ಕಾಗಿ ಬದುಕಬೇಕು ಅಂತ ಆಸೆ ಇದೆ. ತುಂಬ ಮಂದಿ ಶಿಷ್ಯರಿದ್ದಾರೆ, 1000 ಮಂದಿಗೆ ಕಲಿಸಿದ್ರು. 1000 ಜನರಿಗೆ ಕಲಿಸಿದ್ರಿ? ಹೌದು. ಯಾರಿಗೆಲ್ಲ ಕಲಿಸಿದ್ರಿ? ಪ್ರಮುಖ ನಿಮ್ಮ ಶಿಷ್ಯಂದರು ಹೆಸರು ಹೇಳ್ತೀರಾ? ಪಟ್ಲ ಸತೀಶ್ ಶೆಟ್ರು, ಮತ್ತೆ ಅನುರಾಧ ಶೆಟ್ಟಿ, ಪ್ರಸಾದ ಸೇರ್ತಾರೆ. ಈಗ ಬೆಂಗಳೂರಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾರೆ, ಗುರುವಾಗಿದ್ದಾನೆ. ಮತ್ತು ದೇವರಾಜ ಆಗ್ತಾರೆ, ಕಸಿಮೇಲಲ್ಲಿ ತುಂಬ ಜನರ ನೀವು ರೆಡಿ ಮಾಡಿದ್ದೀರಿ, ತುಂಬ ಜನ ರೆಡಿ ಮಾಡಿದ್ದಾರೆ. ಅವರು ಮಾತಾಡುವ ಪ್ರೊನೌನ್ಸಿಯೇಷನ್ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೂ ಕಷ್ಟ ಆಗ್ತಾ ಇದೆ, ಅಂದರೆ ಕಷ್ಟ ಅವ್ರಿಗೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ಪಟ್ಲ ಸತೀಶ್ ಶೆಟ್ಟರ ಹೆಸರನ್ನು ಫಸ್ಟ್ ಮೊದಲನೇದಾಗಿ ಹೇಳಿದರು. ಪಟ್ಲ ಫೌಂಡೇಶನ್ ಅವರು ಅವರಿಗೆ ಸಹಾಯವನ್ನು ಮಾಡಿದ್ದಾರೆ. ಹಾಗೆ ಬೇರೆ ಬೇರೆ ಯಕ್ಷಗಾನ ಪ್ರೇಮಿಗಳಿಗೆ ಈ ವಿಚಾರವೂ ಕೂಡ ತಲುಪಬೇಕಾಗಿದೆ. ಒಂದಷ್ಟು ಜನರಿಗೆ ಇದು ತಲುಪಲಿಲ್ಲ, ಒಂದಷ್ಟು ಜನರಿಗೆ ನಮ್ಮ ಚಾನಲ್ ಮೂಲಕ ಏನು ನೋಡ್ತಾ ಇದ್ದೀರಿ, ಯಕ್ಷಗಾನ ಕಲಾವಿದರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದೀರಿ, ನೀವೆಲ್ಲರೂ ಕೂಡ ಅವರಿಗೆ ಸಾಧ್ಯವಾದಷ್ಟು ಸಹಾಯವನ್ನು ಮಾಡಬೇಕು. ಅವರೊಂದು ಮಾತನ್ನು ಹೇಳಿದರು ನಾನು ಮಾತಾಡಬೇಕಾದ್ರೆ, ನನಗೆ ಬದುಕಬೇಕು, ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಿಕೊಡಬೇಕು, ಅದು ಅವರಲ್ಲಿರುವ ಜೀವನ ಸಹ. ಎಷ್ಟೋ ಮಂದಿ ಈ ಥರ ಆದಾಗ ಆತ್ಮವಿಶ್ವಾಸವನ್ನು ಕಳೆದುಕೊಂಡು ಬಿಡ್ತಾರೆ. ಆದರೆ ನಮ್ಮ ಗಣೇಶ್ ಕೊಲಕಾಡಿಯವರು ಆತ್ಮವಿಶ್ವಾಸಕ್ಕೆ ಒಂದು ಪ್ರತೀಕ ಅಂತ ಹೇಳಿದರೆ, ಆತ್ಮವಿಶ್ವಾಸದ ಸಂಕೇತ ಅಂತ ಹೇಳಿದರೆ ಅದು ನಮ್ಮ ಗಣೇಶ್ ಕೊಲಕಾಡಿಯವರು. ಪ್ರತಿಯೊಬ್ಬರು ಇವರಿಂದ ಕಲಿಯುವಂಥದ್ದು ಸಾಕಷ್ಟು ಇದೆ, ನನ್ನನ್ನು ಸೇರಿಸಿ ಸಾಕಷ್ಟು ಮಂದಿ ಇವರಿಂದ ಕಲಿಬೇಕಾಗಿದೆ. ಬದುಕಿನಲ್ಲಿ ಸೋತಾಗ ನಾವು ಏನು ಮಾಡಬೇಕು? 1-2 ವರ್ಷ ಅಲ್ಲ, 18 ವರ್ಷದಿಂದ ಅವರು ಈ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಅವರ ಮುಖದಲ್ಲಿ ಇರುವಂತಹ ಅವರ ಒಂದು ಮುಖದಲ್ಲಿರುವಂತಹ ತೇಜಸ್ಸು ನೋಡಿ, ಅವರು ಇನ್ನೂ ಕೂಡ ಬದುಕಿನಲ್ಲಿ ನಾನು ಏನಾದ್ರು ಮಾಡಬೇಕು ಅಂತ ಮೊನ್ನೆ ತನಕ ಅವರು ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಿಕೊಟ್ಟಿದ್ದಾರೆ. ಇತ್ತೀಚಿನ ಒಂದು 2 ವರ್ಷಗಳ ನಂತರ ಅವರಿಗೆ ಅನಾರೋಗ್ಯ ತೀವ್ರವಾಗಿದೆ, ಅವರಿಗೆ ಕಷ್ಟ ಆಗ್ತಾ ಇದೆ. ಆದರೆ ಮೊನ್ನೆ ತನಕ ಅವರು ಹೇಳಿಕೊಟ್ಟಿದ್ದಾರೆ, ಯಕ್ಷಗಾನದ ಕಲಾವಿದರು ರೆಡಿ ಮಾಡಿದ್ದಾರೆ. ಮಾತಾಡಲಿಕ್ಕೆ ಕಷ್ಟ ಆದರೂ ಕೂಡ ಮನೆಗೆ ಬಂದು ಅದೆಷ್ಟೋ ವಿದ್ಯಾರ್ಥಿಗಳು ಕಲಿತುಕೊಂಡು ಹೋಗಿದ್ದಾರೆ. ಯಕ್ಷಗಾನದ ಅವರ ಆ ಒಂದು ಏನಿದೆ ಅವರಿಗೆ ಗೊತ್ತಿರುವಂಥ ಕಲೆ, ಅದರ ವಿಚಾರದ ಬಗ್ಗೆ, ಅವರ ಛಂದಸ್ಸಿನ ಬಗ್ಗೆ, ಇದರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಯಕ್ಷಗಾನ ಛಂದಸ್ಸು ಅಂದರೆ ತುಂಬ ಕಷ್ಟ. ಅವರು ತುಂಬ ಒಂದು ಹಲವಾರು ಛಂದಸ್ಸುಗಳನ್ನು ರಚನೆ ಮಾಡಿದ್ದೀರಿ ಅಲ್ಲ ಸರ್? ಎಷ್ಟು ಛಂದಸ್ಸುಗಳನ್ನು ರಚನೆ ಮಾಡಿದ್ರಿ ಸರ್? 60 ಆಗ್ಬೋದಾ? 300 ಛಂದಸ್ಸುಗಳನ್ನು ರಚನೆ ಮಾಡಿದ್ದೀರಿ ಯಕ್ಷಗಾನದಲ್ಲಿ, ಹೌದಲ್ಲ? ಓಕೆ. ಅದನ್ನು ಈಗ ನೀವು ಬುಕ್ಕೆಲ್ಲ ಇಲ್ಲಿ ಮನೆ ಹಿಂದ್ಗಡೆ ಬುಕ್ಕೆಲ್ಲ ಕಾಣ್ತದೆ. ಈ ಬುಕ್ಕನ್ನೆಲ್ಲ ನೀವು ಓದಲಿಕ್ಕೆ ಮುಂಚೆ ಓದ್ತಾ ಇದ್ರಿ, ಈಗಲೂ ಓದ್ತೀರಿ? ಕಷ್ಟ ಆಗ್ತದೆ ಓದ್ಲಿಕ್ಕೆ, ಕಷ್ಟ ಆಗ್ತದೆ ಓದ್ಲಿಕ್ಕೆ, ಕಷ್ಟ ಆಗ್ತದೆ. ಮನೆಯಲ್ಲಿ ನೋಡಿ ಎಷ್ಟೆಲ್ಲ ಅವರಿಗೆ ಪ್ರಶಸ್ತಿ ಸನ್ಮಾನಗಳು ಸಿಕ್ಕಿದ್ದಾವೆ, ತುಂಬ ಸನ್ಮಾನಗಳೆಲ್ಲ ಸಿಕ್ಕಿಬಿಟ್ಟಿದ್ದಾವೆ. ಹಾಗೆ ನಾನು ಹೇಳೋದು ಒಂದೇ, ಅವರಿಗೆ ಸನ್ಮಾನಗಳೆಲ್ಲವನ್ನು ಅರಸಿಕೊಂಡು ಬರ್ತದೆ, ಅದರಿಂದ ಮಾತ್ರ ಹೊಟ್ಟೆ ತುಂಬೋದಿಲ್ಲ. ಯಾವತ್ತು ಸನ್ಮಾನಗಳಿಂದ ಹೊಟ್ಟೆ ತುಂಬೋದಿಲ್ಲ, ಆರ್ಥಿಕವಾಗಿಯೂ ಕೂಡ ಅಷ್ಟೇ ಇದಿರಬೇಕು. ಎಷ್ಟೋ ಜನರಿಗೆ ನಾನು ನೋಡ್ತೇನೆ ಸಮಾಜದಲ್ಲಿ ಬರೀ ಸನ್ಮಾನಗಳು ಮಾತ್ರ ಸಿಗ್ತಾ ಇರ್ತವೆ ಕಲಾವಿದರಿಗೆ, ಅವರಿಗೆ ಆರ್ಥಿಕವಾಗಿ ಏನೂ ಸಿಗೋದಿಲ್ಲ. ಅಂಥ ಕಲಾವಿದರು ನೆಲಕ್ಕಚ್ಚಿ ಬಿಡ್ತಾರೆ.
ಎಲ್ಲೋ ಅಲ್ಲೋ ಇಲ್ಲೋ ಯಕ್ಷಗಾನವನ್ನು ಪ್ರೋತ್ಸಾಹ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ನಾನು ಹೇಳೋದಾದರೆ ನನ್ನ ಊರು ಸಂಪಾಜೆಯಲ್ಲಿ ಕೀಲಾರು ಪ್ರತಿಷ್ಠಾನ ವತಿಯಿಂದ ನಡೆಯುವಂಥ ಯಕ್ಷಗಾನ ಬಹಳಷ್ಟು ಊರಿಗೆ ದೊಡ್ಡ ಯಕ್ಷಗಾನ ಅದು. ಆ ಯಕ್ಷಗಾನದಲ್ಲಿ ಕೀಲಾರು ಮನೆತನದವರು ಕೊಡುವಂತಹ ಏನು ಶಾಂಭಟ್ರು ಕೊಡ್ತಾರೆ, ಆ ಒಂದು ದತ್ತಿ ನಿಧಿಗಳು ಯಕ್ಷಗಾನದ ಕಲಾವಿದರಿಗೆ ಕೊಡುವಂಥದ್ದು ಅಥವಾ ಆ ದಿವಸ ಬಂದ ಕಲಾವಿದರನ್ನು ಇದು ಮಾಡುವಂಥದ್ದು ಅವರು ಮಾಡ್ತಾರೆ. ಉಳಿದಾಗೆ ಪಟ್ಲ ಸತೀಶ್ ಶೆಟ್ಟರು ಕೂಡ ಯಕ್ಷಗಾನಕ್ಕೆ ಒಂದಷ್ಟು ಪ್ರೋತ್ಸಾಹವನ್ನು ಕೊಡ್ತಾರೆ. ಅವರು ಅಲ್ಲಲ್ಲಿ ಯಕ್ಷಗಾನ ಕಲಾವಿದರನ್ನು ಗುರುತಿಸುವಂಥ ಕೆಲಸವನ್ನು ಮಾಡ್ತಾರೆ. ಯಕ್ಷಗಾನದ ಬಗ್ಗೆ ಒಲವಿರುವಂತಹ, ಯಕ್ಷಗಾನದ ಬಗ್ಗೆ ಆಸಕ್ತಿ ಇರುವಂತಹ, ಯಕ್ಷಗಾನದ ಬಗ್ಗೆ ಒಂದು ಕಾಳಜಿ ಇರುವಂತಹ ಜನರು ಮಾತ್ರ ಇಂಥ ಕೆಲಸಗಳನ್ನು ಮಾಡ್ತಾರೆ. ನಮ್ಮ ಕಲೆ, ನಮ್ಮ ಕರಾವಳಿಯ ಕಲೆ, ಅದನ್ನು ನಾವು ಉಳಿಸಬೇಕು, ಬೆಳೆಸಬೇಕು, ಮುಂದಿನ ಪೀಳಿಗೆಗೆ ಹೇಳಬೇಕು ಅಂತಾದರೆ ಇಂಥವರ ಸಹಕಾರ ಅತ್ಯಗತ್ಯ. ಹಾಗಾಗಿ ಇಂಥವರ ಆರೋಗ್ಯದಲ್ಲಿ ಚೆನ್ನಾಗಿ ಆದರೆ ಅಷ್ಟೇ ಮುಂದಿನ ಬದುಕಲ್ಲಿ ಹೆಚ್ಚಿನ ಕಲಾವಿದರನ್ನು ರೆಡಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಗಣೇಶ್ ಕೊಲಕ್ಕಾಡಿಯವರು ಬರೆದಿರುವಂತಹ ಪದ್ಮಾಂಶು, ಗಣೇಶ್ ಕೊಲಕ್ಕಾಡಿಯವರ 14 ಯಕ್ಷಗಾನ ಪ್ರಸಂಗಗಳು, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಇದನ್ನು ಬುಕ್ಕನ್ನು ಪ್ರಿಂಟ್ ಮಾಡಿದ್ದಾರೆ. ಪಟ್ಲ ಸತೀಶ್ ಶೆಟ್ಟಿಯವರ ಫೋಟೋ ಕೂಡ ಇದೆ. 14 ಒಂದು ಬುಕ್ ಬರೆಯೋದಂದರೆ ತುಂಬ ಕಷ್ಟ. ನಮಗೂ ಗೊತ್ತು ಅದರ ಕಷ್ಟ ಏನು ಅಂತ, ನೋವೇನು ಅಂತ. ಇಷ್ಟು 14 ಕಥೆಗಳನ್ನು, ಯಕ್ಷಗಾನ ಪ್ರಸಂಗಗಳನ್ನು ಈ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಇದು ಮಾರ್ಕೆಟಲ್ಲಿ ಲಭ್ಯ ಇದೆ ಸರ್? ಉಂಟಾ ಈಗಲೂ? ಮಾರಾಟಕ್ಕೆ ಉಂಟಾ ಮಾರ್ಕೆಟಲ್ಲಿ? ಇಲ್ಲ, ಈಗ ಇಲ್ಲ, ಮೊದಲು ಇತ್ತು. ಮೊದಲದು ಯಾವ್ದಾರು ಇದ್ದರೆ ಇರ್ಬೋದು ಅಷ್ಟೇ ಅಲ್ವಾ? ಹಾಗೆ ನೋಡಿ ಅವರು ಹೇಗಿದ್ದರು ಅನ್ನೋದು ಇಲ್ಲಿ ಕಾಣ್ತದೆ. ಈ ಫೋಟೋ ಅವರದ್ದೇ. ಈ ಫೋಟೋ ಅವರದ್ದು. ಹೇಗಿದ್ದರು ಅವರು? ಬರಹ ಕ್ಷೇತ್ರದಲ್ಲಿ ಆಸಕ್ತಿ ಇತ್ತು, ಯಕ್ಷಗಾನ ಪ್ರಸಂಗಗಳನ್ನು ಅಭಿವೃದ್ಧಿಪಡಿಸುವುದರಲ್ಲಿ ಆಸಕ್ತಿ ಇತ್ತು, ಛಂದಸ್ಸುಗಳಲ್ಲಿ ಆಸಕ್ತಿಯನ್ನು ಅವರು ಹೊಂದಿದ್ರು. ಪದ್ಮಾಂಶು ಪುಸ್ತಕದ ಹೆಸರು ಭಾಳ ಚೆನ್ನಾಗಿದೆ. ಡಾಕ್ಟರ್ ಎನ್ ನಾರಾಯಣ ಶೆಟ್ಟಿ ಶ್ರೀಮಂತೂರು, ಚಂದೋ ಬ್ರಹ್ಮ ಅಭಿನವ ನಾಗವರ್ಮ ಅವರಿಗೆ ಈ ಪುಸ್ತಕವನ್ನು ಅರ್ಪಿಸಲಾಗಿದೆ. ಜೊತೆಗೆ ಮುನ್ನುಡಿಯನ್ನು ಅಂಬಾತನಯ ಡಾಕ್ಟರ್ ಎನ್ ನಾರಾಯಣ ಶೆಟ್ಟಿ ಶ್ರೀಮಂತೂರು ಅವರು ಇವರ ಗುರುಗಳು. ಗುರುಗಳ ಫೋಟೋವನ್ನು ಕೂಡ ಇಲ್ಲೇ ಇಟ್ಕೊಂಡಿದ್ದಾರೆ, ಹತ್ತಿರ ಇಟ್ಕೊಂಡಿದ್ದಾರೆ. ಹಾಗೆ ಅಂಬಾತನಯ ಮುದ್ರಾಡಿ, ಅಕ್ಷರ ಮುದ್ರಾಡಿ ಅವರು ಇದಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ ಪುಸ್ತಕಕ್ಕೆ. ಬಹಳ ಸುದೀರ್ಘವಾದ ಪುಸ್ತಕ. ಅಕ್ಷರ ಮಂತ್ರಾಕ್ಷತೆಯನ್ನು ಕೂಡ ಅವರೇ ಬರೆದಿದ್ದಾರೆ. ಪ್ರಕಾಶಕರ ಮಾತು, ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿಯವರು ಇದನ್ನು ಪ್ರಕಾಶನ ಮಾಡಿದ್ದಾರೆ. ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಅವರೇ ವಹಿಸ್ಕೊಂಡಿದ್ದಾರೆ. ಡಿಸ್ಟ್ರಿಬ್ಯೂಷನ್ದೆಲ್ಲ ಸಂಪೂರ್ಣ ಇದನ್ನು ಅವರೇ ಮಾಡಿದ್ದಾರೆ. ಪುಸ್ತಕವನ್ನು ಓದಿದರೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಇದರಲ್ಲಿ ಏನಿದೆ ಅಂತ ಹೇಳಿ. ಹಾಗೆ ಯಾರಿಗಾದರೂ ಮಾರ್ಕೆಟಲ್ಲಿ ಸಿಕ್ಕಿದರೆ ದಯವಿಟ್ಟು ಇದನ್ನು ಪರ್ಚೇಸ್ ಮಾಡಿ, ಓದಿ. ಬುಕ್ ಎಲ್ಲಿಯಾದರೂ ಸಿಕ್ಕಿದರೆ ಪರ್ಚೇಸ್ ಮಾಡಿ. ಯಕ್ಷಗಾನ ಪ್ರಿಯರು, ಯಕ್ಷಗಾನ ಆಸಕ್ತರು ಪರ್ಚೇಸ್ ಮಾಡಬಹುದು. ಭೀಷ್ಮಾಸನ, ಹಾಗೆ ಸಮರ ಸೌಗಂಧಿಕೆ, ಒಳ್ಳೆಯ ಯಕ್ಷಗಾನದ ಕಥೆಗಳು, ಇದು ಪ್ರಸಂಗಗಳಿದ್ದಾವೆ. ಇದರಲ್ಲಿ ಸಮರ ಸೌಗಂಧಿಕೆಯಲ್ಲಿ ಭೀಮಸೇನ, ದ್ರೌಪದಿ, ಹನುಮಂತ, ಕುಬೇರ, ವನಪಾಲಕ, ಧರ್ಮರಾಯ, ವೇದವ್ಯಾಸ, ಅರ್ಜುನ, ಹೀಗೆ ಬೇರೆ ಬೇರೆ ಪಾತ್ರಗಳ ಬಗ್ಗೆ ಇಲ್ಲಿ ವಿವರಿಸಲಾಗಿದೆ. ತುಂಬ ಚೆನ್ನಾಗಿರುವಂತಹ ಒಂದು ಪುಸ್ತಕವನ್ನು ನಾನು ನಿಮಗೆ ತೋರಿಸಿದ್ದೇನೆ. ಗಣೇಶ್ ಕೊಲಕ್ಕಾಡಿಯವರ ಸಂಬಂಧಿ, ಅವರ ಕುಟುಂಬಸ್ಥರಾಗಿರುವಂಥ ಶ್ರೀರಕ್ಷಾ ಅವರು ನಮ್ಮ ಜೊತೆ ಇದ್ದಾರೆ. ಶ್ರೀರಕ್ಷಾ ಅವರೇ ನಮಸ್ತೆ. ನಾವು ನೋಡಿದ್ವಿ ಗಣೇಶ್ ಕೊಲಕ್ಕಾಡಿ ಅವರ ಪರಿಸ್ಥಿತಿ ನಮಗೆ ಅರ್ಥ ಆಯಿತು. ಅವರ ಒಂದು ನೋವಿನ ಸ್ಥಿತಿಯಲ್ಲಿದ್ದಾರೆ ಅವರು. ಆಯಿತು, ಅವರಿಗೆ ಯಾವಾಗಿಂದ ಅನಾರೋಗ್ಯ ಆಯಿತು ಅಂತ? ಅನಾರೋಗ್ಯ ಅಂದರೆ 18 ವರ್ಷದಿಂದ ಉಂಟು. ಅಂದರೆ ಅವರಿಗೆ ಅಟ್ಯಾಕ್ ಆಗಿ ಬಾಂಬೆಯಲ್ಲಿ ಆಗಿದೆ ಪ್ರಾಬ್ಲಮ್. ಈಗ 2 ಇಯರಿಂದ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, ಕ್ಯಾನ್ಸರ್. ಹಾಗಾಗಿ ಇದು ಉಳ್ಬನಾಗಿದೆ, ತುಂಬ ಜಾಸ್ತಿ ಆಗಿದೆ ಪ್ರಾಬ್ಲಮ್. ಈಗ ಅವರಿಗೆ ಆರ್ಥಿಕ ಪರಿಸ್ಥಿತಿ ಮನೆಯಲ್ಲಿ ನೀವು ಹೇಳಿದ್ರಿ, ಯಾರು ಅವರಿಗೆ ಅಂದರೆ ವಯಸ್ಸಾದ ತಾಯಿ ಮತ್ತು ಅವರಿಬ್ಬರೇ ಇರೋದು, ಮದುವೆ ಆಗಲಿಲ್ಲ. ಫ್ಯಾಮಿಲಿ ಕುಟುಂಬಸ್ಥರು ಬೇರೆ ಫ್ಯಾಮಿಲಿ ಅಂದರೆ ಎಲ್ಲ ಫೈನಾನ್ಷಿಯಲ್ ಕಂಡೀಷನ್ ಎಲ್ಲರದ್ದು ಕಷ್ಟದಲ್ಲೇ ಇದ್ದಾರೆ. ಅವರಿಗೆ ಚಿಕ್ಕಮ್ಮನ ಮಕ್ಕಳಿದ್ದಾರೆ, ಅವರು 4 ಹೆಣ್ಣು, ಅವರು ಕೂಡ ತುಂಬ ಕಷ್ಟದಲ್ಲಿದ್ದಾರೆ. ಎಲ್ಲರೂ ಹಾಗೆಯೇ, ಅದರಿಂದ ತುಂಬ ಕಷ್ಟಪಡ್ತಿದ್ದಾರೆ. ಯಾರ್ಯಾರು ಕೊಟ್ಟು ಜೀವನ ಹೋಗ್ತಾ ಉಂಟು. ಒಂದು ಕಾಲದಲ್ಲಿ ದೊಡ್ಡ ಯಕ್ಷಗಾನ ಸಾಧಕ, ಯಕ್ಷರತ್ನ, ಯಕ್ಷ ಛಂದಸ್ಸುಗಳ ಸರದಾರ ಅಂತೆಲ್ಲ ಅವ್ರನ್ನ ಕರೀತಾರೆ.
ಅವರು ಸಾಕಷ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಅವರು ಮಾಡಿದ ಸಾಧನೆಗಳು ನಮಗೆ ಅವರ ಮನೆಯಲ್ಲೇ ಗೊತ್ತಾಗ್ತದೆ. ಬಂದು ನೋಡಿದಾಗ ಸುತ್ತಮುತ್ತ ಎಲ್ಲ ಕಾಣ್ತದೆ, ಅವರ ಸಾಧನೆ ಇದೆಲ್ಲ ಕಾಣ್ತದೆ. ಒಬ್ಬ ಬಡ ಕಲಾವಿದ ಯಕ್ಷಗಾನದಲ್ಲಿ ಎಷ್ಟೇ ಎತ್ತರಕ್ಕೆ ಹೋದಾಗಲೂ ಕೂಡ ಆತನಿಗೆ ಆರ್ಥಿಕವಾಗಿ ಸಮಸ್ಯೆ ಇರ್ತದಮ್ಮ. ಅಂದ್ರೆ ಯಕ್ಷಗಾನ ಭಾಗವತಿಗೆಲ್ಲ ಕಲಿಸ್ತಾ ಇದ್ರು, ಯಾರ ಹತ್ರನೂ ಫೀಸ್ ಎಲ್ಲ ತಗೊಳ್ತಿರ್ಲಿಲ್ಲ. ಅವರ ಹೀಗೆ ಕಲಿಸ್ತಾ ಇದ್ರು, ಬಂದ ಮಕ್ಕಳಿಗೆ ಎಷ್ಟೇ ಕಷ್ಟ ಇದ್ರು ಕಲಿಸ್ತಾ ಇದ್ರು. ಬಂದವರಿಗೆ ಊಟಕ್ಕೂ ಇಲ್ಲ ಅಂತ ಇಲ್ಲ, ಊಟ ಮಾಡಿ ಹೋಗ್ಬೇಕಿತ್ತು. ಇಲ್ಲೇ ಮನೆಯಲ್ಲೇ ಕೊಡ್ತಾ ಇದ್ರು ಕ್ಲಾಸು? ಮನೆಯಲ್ಲೇ ಕೊಡ್ತಾ ಇದ್ರು. ಈ ಪ್ರಾಬ್ಲಮ್ ಸ್ಟಾರ್ಟ್ ಆದ್ಮೇಲೆ ಈಗ ಬರ್ಲಿಕ್ಕೆ ಆಗ್ತಿಲ್ಲ. ಆದ್ರೂ ಕೆಲವೊಬ್ರು ಬರ್ತಾರೆ, ಏನಾದ್ರು ಅವರಿಗೆ ಕನ್ಫ್ಯೂಷನ್ ಏನೋ ಇದ್ರೆ ಕೇಳಲಿಕ್ಕೆಲ್ಲ ಬಂದು ಹೋಗ್ತಾರೆ. ಈಗಲೂ ಹೇಳುವಷ್ಟು ಕಷ್ಟ ಆಗ್ತದೆ, ನಾವೇ ಅವರೇ ಅರ್ಥ ಮಾಡ್ಕೊಳ್ತಾರೆ ಏನು ಹೇಳ್ತಾರಂತ. ಹಾಗೆ ಅಂದ್ರೆ ಅದು ನಾಳೆಗೆ ಟರ್ನ್ ಆಗುದಿಲ್ಲ ಅವ್ರದ್ದು. ಅದು ಆಪರೇಷನ್ ಆಗಿದೆಲ್ಲ, ಇಲ್ಲಿದ್ದ ಹಲ್ಲೆಲ್ಲ ತೆಗೆದಿದ್ದಾರೆ. ಮತ್ತೆ ನಾಲಿಗೆಯಲ್ಲಿ ಬಲ ಇಲ್ಲ. ಇದು 2 ವರ್ಷ ಆಯ್ತಾ ಇದು ಸ್ಟಾರ್ಟ್? 2 ವರ್ಷ ಆಯ್ತು. 2 ಇಯರ್ ಆಯ್ತಲ್ಲ. ಓಕೆ. ಇದನ್ನು ನೀವು ಅವರಿಗೆ ವಿಷಯ ಗೊತ್ತಿದೆಯಾ? ಅವರಿಗೆ ಗೊತ್ತುಂಟು. ಗೊತ್ತಿದೆ. ಗೊತ್ತಾಯ್ತು. ಗೊತ್ತಿಲ್ಲ. ಅಂದರೆ ಈಗ ಇವರ ಪರಿಸ್ಥಿತಿ ಅಂದರೆ ಮುಂದಿನ ಜೀವನಕ್ಕೆ ಕಷ್ಟ ಆಗ್ತದೆ ನೀವು ಹೇಳುವ ಪ್ರಕಾರ? ಮುಂದಿನ ಜೀವನ ಯಾವ ಥರ ಅವರಿಗೆ ಟಫ್ ಆಗ್ಬೋದು ಅಂತಲೇ? ಟಫ್ ಅಂದರೆ ಅವರಿಬ್ಬರೇ ಇರೋದು, ನೋಡ್ಕೊಳ್ಳೋರು ಯಾರಿಲ್ಲ. ಫೈನಾನ್ಷಿಯಲಿ ಇನ್ಕಮ್ ಎಂತ ಇಲ್ಲ. ತೋಟ ಇದೆಯಾ ಏನಾದ್ರು ಮನೆಯಲ್ಲಿ? ಏನಾದ್ರು ಕೃಷಿ ಇಲ್ಲ, ಇದು ಕೂಡ ಕಲಾರಂಗ ಉಡುಪಿಯವರು ಕಟ್ಟಿಸಿಕೊಟ್ಟದ್ದು ಮನೆ. ಇದು ಕೂಡ ಎಷ್ಟು ಸಮಯ ಆಯ್ತು ಇದು ಕಟ್ಟಿಸಿ? ಇದು ಕಟ್ಟಿಸಿ 9-10 ವರ್ಷ ಆಯಿತು. 10 ವರ್ಷದ ಹಿಂದೆ ಈ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಅವರು ಎಷ್ಟು ವರ್ಷ ಆಯಿತು ಅನಾರೋಗ್ಯಕ್ಕೀಡಾಗಿ? ಒಟ್ಟಾರೆ ಅನಾರೋಗ್ಯಕ್ಕೀಡಾಗಿ 18-20 ವರ್ಷ ಆಯಿತು. ನನಗಂದರೆ ಮದುವೆಯಾಗಿ ಬಂದಮೇಲೆ ನಾನು ನೋಡಿದಂದರೆ, ನನಗೆ ಮದುವೆಯಾಗಿ 9 ವರ್ಷ ಆಯಿತು. ಅದಕ್ಕಿಂತ ಮುಂಚೆವೇ ಪ್ರಾಬ್ಲಮಲ್ಲಿದ್ದಾರೆ. ಅಂದರೆ ಅದಕ್ಕೆ ಮುಂಚೆ ಏನಾಗಿತ್ತು ಅವರಿಗೆ? ಅವರಿಗೆ ಬಾಂಬೆಗೆ ಒಂದು ಪ್ರೋಗ್ರಾಮ್ಗೆ ಹೋಗುವಾಗ ಅವರಿಗೆ ಅಲ್ಲಿ ಅಟ್ಯಾಕ್ ಮಾಡಿದ. ಅವರು ರಿಕ್ಷಾದಲ್ಲಿ ಕುತ್ಕೊಳ್ಳಿದ್ದಾರಂತೆ. ಮತ್ತೆ ಅವರಿಗೆ ಎಂತ ಆಗಿದಂತವೇ ಗೊತ್ತಿಲ್ಲಂತೆ. ಅಲ್ಲಿ ಅವರು ಯಾಕೆ ಅಟ್ಯಾಕ್ ಮಾಡಿದ್ರು? ಅಂದ್ರೆ ರಾಬರಿಯಾ? ಇವರ ಮೇಲೆ ರಾಬರಿ ಮಾಡ್ಲಿಕ್ಕೆ ಅಂತ ಅಟ್ಯಾಕ್ ಮಾಡಿದ್ದಿರ್ಬೋದು. ಅಂದ್ರೆ ಇವರ ಹತ್ರ ಏನಿಲ್ಲ, ನೋಡ್ಲಿಕ್ಕೆ ಪೋಷ್ ಇದ್ರು. ಅಂದ್ರೆ ಯಂಗ್ ಪರ್ಸನ್ ಅಲ್ಲ, ಅಂದ್ರೆ ಸ್ಟೈಲಿಶ್ ಆಗಿದ್ರು ಆಗ ಆ ಟೈಮಲ್ಲಿ. ಇರತ್ತ ಹಣ ಇರ್ಬೋದಂತ ಅಟ್ಯಾಕ್ ಮಾಡಿದ್ದಾರೆ. ಮತ್ತೆ ರೋಡ್ ಸೈಡ್ ಬಿಸಾಡಿ ಹೋಗಿದ್ದಾರಂತೆ ಅವರು. ಹೌದು. ಬಾಂಬೆಲಿರುವವರೊಬ್ರು ಇಲ್ಲಿಯವರು ಅವರನ್ನು ಈ ಫ್ಲೈಟಲ್ಲಿ ಕಳಿಸಿದ್ದು ಅವರ ಖರ್ಚಲ್ಲಿ. ಅದು ಅವರ ಜೀವನದಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಇಲ್ಲಿ ಬಂದು ಮತ್ತೆ ಅಲ್ಲಿ ಮಂಗಳ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಅಲ್ಲಿಂದೆಲ್ಲ ಮತ್ತೆ ಹೀಗೆ ನಾರ್ಮಲ್ಗೆ ಬಂದಿದ್ರ? ನಾರ್ಮಲ್ ಅಂತ ಇಲ್ಲ, ಟ್ಯಾಬ್ಲೆಟ್ ಸ್ಟೀಲ್ ಎಲ್ಲ ಹಾಕಿದ್ರು ಕಾಲಿಗೆ ಕೈಗೆ. ಅಂದ್ರೆ ಇವರು ಅನ್ಕಾನ್ಶಿಯಸ್, ಇವರಿಗೆ ಎಂತ ಗೊತ್ತಿಲ್ಲ. ಇಲ್ಲಿ ಬಂದದ್ದು ಕೂಡ ಅವರಿಗೆ ಗೊತ್ತಿಲ್ಲ, ಅವರಿಗೆ ಪ್ರಜ್ಞೆ ಇರಲಿಲ್ಲ. ಅಷ್ಟು ಅಟ್ಯಾಕ್ ಮಾಡಿದ್ದಾರೆ. ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಅಲ್ಲಿ ಬಾಂಬೆಯಲ್ಲಿ ಪೊಲೀಸ್ನವರು ಕೊಂಡೋಗಿ ಹಾಕಿದ್ದಾರಂತೆ. ಮತ್ತೆ ಅವರು ವಿಷಯ ಗೊತ್ತಾಗಿ ಇವರನ್ನು ಫ್ಲೈಟಲ್ಲಿ ಇಲ್ಲಿ ಕಳಿಸಿದ್ರು. ಅವರು ಬಾಂಬೆಗೆ ಯಾಕೆ ಅಂತ ಹೋಗಿದ್ದು? ಅವರು ಯಾವುದು ಪ್ರೋಗ್ರಾಮ್ಗೆ ಅಂತ ಹೋದ್ರು. ಯಕ್ಷಗಾನದ ಕಾರ್ಯಕ್ರಮಕ್ಕೆ ಹೋಗಿದ್ದ? ತಾಳಮದ್ದ ಯಕ್ಷಗಾನದ ಪ್ರೋಗ್ರಾಮ್ಗೆ ಹೋಗಿದ್ದು. ಯಕ್ಷಗಾನ ಪ್ರೋಗ್ರಾಮ್ಗೆ ಹೋಗುವಾಗ ಆ ಥರದ ಒಂದು ದುರ್ಘಟನೆ ನಡೆದು 18 ವರ್ಷಗಳ ಹಿಂದೆ ಇದು ನಡೆದಿದೆ. ಅನಂತರ ಅವರು ಬೆಡ್ ರಿಡನ್ ಆದರು. ಬೆಡ್ ರಿಡನ್ ಆದ ಮೇಲೆ ಇತ್ತೀಚೆಗೆ ಅವರ ಆರೋಗ್ಯ ತೀರಾ ಹದಗೆಟ್ಟಿದೆ ಅಂತ ಅಲ್ವಾ? ಮತ್ತೆ ಎಲ್ಲ ಟ್ಯಾಬ್ಲೆಟ್ ತಕೊಂಡು ಹೀಗೆ ಆಯ್ತಾ ಏನಾಗುತ್ತೆ, ರಿಯಾಕ್ಷನ್ ಇಂದ ಕೂಡ ಆಗುವ ಸಾಧ್ಯತೆಗಳು ಇರ್ತವೆ ಅಲ್ವಾ? ಹೇಳಲಿಕ್ಕೆ ಆಗೋದಿಲ್ಲ. ಅಂದ್ರೆ ಟ್ಯಾಬ್ಲೆಟ್ ಅಲ್ಲಿ ಜೀವನ ಆಗ್ತಾ ಉಂಟು. ಟ್ಯಾಬ್ಲೆಟ್ ಎಷ್ಟು ಟ್ಯಾಬ್ಲೆಟ್ 20 ತನಕ ಟ್ಯಾಬ್ಲೆಟ್ ತಗೊಳ್ತಾರೆ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂತ. BP, ಶುಗರ್, ಹಾರ್ಟ್, ಕಿಡ್ನಿ ಅಂತ ಎಲ್ಲ ವರ್ಕ್ ಆಗೋದೀಗ ಟ್ಯಾಬ್ಲೆಟ್ ಅಲ್ಲಿ. ಅದಕ್ಕೆ ಮಂತ್ಲಿ ಆಗ್ತದೆ ಖರ್ಚು. ಅದೀಗ ಇದು ಕೂಡ ಆ್ಯಡ್ ಆಗಿದೆ. ಇದು ಎಕ್ಸ್ಟ್ರಾ ಟ್ಯಾಬ್ಲೆಟ್ ತಗೊಳ್ಬೇಕಾ? ಕೀಮೋ ಏನಾದ್ರು ಆಯ್ತಾ? ಕೀಮೋ ಆಗಲಿಲ್ಲ, ಆಪ್ರೇಷನ್ ಆಗಿ ಅದು ತೆಗ್ದಿದ್ದಾರೆ. ಮತ್ತೆ ಹೀಗೆ ಆಗ್ತಾ ಉಂಟು. ಅಂದರೆ ಇದು ಕೂಡ ಎಲ್ಲ ಮಾಡ್ತಿದ್ದಾರೆ, ಎಲ್ಲ ಟ್ರೀಟ್ಮೆಂಟ್
ಎಲ್ಲ ಕೂಡ ಆಗ್ತಾ ಉಂಟು, ಆಯುರ್ವೇದಿಕ್ ಅದು ಇದು ಅಂತ. ಎಲ್ಲ ಟ್ರೀಟ್ ಫುಡ್ ಎಲ್ಲ ಲಿಕ್ವಿಡ್ ಲಿಕ್ವಿಡಲ್ಲೇ ಇದ್ದಾರಲ್ಲ. ಲಿಕ್ವಿಡಲ್ಲೇ ಇದ್ದಾರೆ. ಈಗ ಮುಂದೆ ಅವರನ್ನು ಮದ್ದಿಗೆ ಕರ್ಕೊಂಡು ಹೋಗುವಂಥದ್ದು ಯಾರು? ಈಗ ಒಬ್ರು ಕರ್ಕೊಂಡು ಹೋಗ್ಬೇಕಾಗ್ತದೆ, ಯಾರು ಕರ್ಕೊಂಡು ಹೋಗ್ತಾರೆ ಈಗ ಅವ್ರನ್ನ? ಈಗ ಅವ್ರ ತಾಯಿಗೆ ಏಜ್ ಆಗಿದೆ, ಯಾರು ಬರ್ತಾರೆ ಅವ್ರನ್ನ ಮದ್ದಿಗೆಲ್ಲ ಕರ್ಕೊಂಡು ಹೋಗುವಂಥದ್ದು? ಅವರ ಫ್ರೆಂಡ್ ಬರ್ತಾರೆ, ಕೇಶವ್ ಅಂತ, ಹಾಂ, ಉಡುಪಿಯವರು. ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಅವರು ಬಂದು ಕರ್ಕೊಂಡು ಹೋಗ್ತಾರೆ. ಅಂದರೆ ಅವರು ಕೂಡ ಮೆಡಿಕಲ್ ಲೈನಲ್ಲಿ ಇದ್ದಾರೆ, ಮೆಡಿಕಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರಿಗೆ ಅಂದರೆ ಎಲ್ಲ ಸ್ವಲ್ಪ ನಾಲೆಜ್ ಇರ್ತದಲ್ಲ, ಟ್ಯಾಬ್ಲೆಟ್ ಅದು ಅದೆಲ್ಲ ಅವರಿಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರೆ. ಓಕೆ, ಅವರ ತಾಯಿಯನ್ನು ಕೂಡ ನಾವು ಮಾತಾಡಿಸುವ. ಅಮ್ಮ ಬನ್ನಿ ಅಮ್ಮ. ನಮ್ಮ ಜೊತೆ ಈಗ ಗಣೇಶ್ ಕೊಲಕಡಿ ಅವರ ತಾಯಿ ಪದ್ಮಾ ಅವರಿದ್ದಾರೆ. ಅಮ್ಮ ನಮಸ್ತೆ. ಮತ್ತು ನಮ್ಮ ಮಗ ಹುಷಾರಿಜ್ಜಿನಾಂಡು 18 ವರ್ಷ ಹಿಡಿದು ಪಾಪ ಅವ್ರ ಬಂಗ ಬರೋಂದಿಲ್ಲ ರೀ. ಈರೇ ಯಾರನ್ನು ತಗೊಂದಿಲ್ಲ ನಾನು ಇರೇ ತಗೊಂದಿಲ್ಲ ಬೇತೆ ಏರ್ಲ ನಿಕ್ಲಿಗೆ ಏರು ಪೂರ ಐತೆ ಸಹಾಯ ಬರೋಂದಿಲ್ಲ ಇರುತ್ತೆ. ಸಹಾಯಕ್ಕೆ ಬರೋಂದಿಲ್ಲ ಬೇತೊಂದು ಮರ್ದಗೆ ಪೂರ ಯಕ್ಷಗಾನಕ್ಕೆ ಸಂಬಂಧ ಪಡ್ನಕ್ಲೆ ಯಕ್ಷಗಾನದ ಸಂಬಂಧ ಪಡ್ನಕ್ಲ ಬರೋಂದಿಲ್ಲೇರ ಸಹಾಯ ಮಾಡ್ತಂದಿಲ್ಲ ಅಂದ್ರೆ ಜೀವನ ಹಿರಿಯ ಹಾಸ್ಪಿಟಲ್ ಬರ್ಲೆ ತಗೊಡತಿ ಕಷ್ಟ ಪೂಜ ಹೆಂಗ ಅಪ್ಪಾಜಿ ಬರ್ತಿಲ್ಲ ತಂದು ಪೋಪೇರ ಎಲ್ಲೇ ತಂದು ಪೋಪೆ ಆಸ್ಪತ್ರೆ ಬರ್ತದೆ ಬರ್ರ ಬಣ್ಣವ ಕೇಸಿ ಅಡಿಗೆ ಪುರ ಮಲ್ಪನ ಏರಿಲ್ಲಲ್ಲ ಅಡಿಗೆ ಪುರ ಏರಿಯ ಮಲ್ಪನ ಹೆಂಗೆ ಕೊಟ್ಟು ಹೊರ್ತಿಗತ್ತೆ ಆರೋಗ್ಯ ಕೊರ್ರ ಏರು ಕೊಡ್ಪುನಿತ್ತೆ ಅಡಿಗೆ ಪುರ ಮಲ್ತದ ಯಾನೆ ಜ್ಯೂಸ್ ಪುರ ಮಲ್ತು ಕೊಡ್ತೀನಿ. ಜ್ಯೂಸ್ ಮಂತು ಕೊರಡ ದಾದ ಜ್ಯೂಸ್ ಮಂತು ಕೊರುವಾರು ಜ್ಯೂಸು ಮುಂದೆ ಎಂಜಿನ ದಾಳಿಂಬೆದ ಬೊಕ್ಕ ಕರ್ಕೊಂಬಿಡ ಜ್ಯೂಸು ಅವು ಈರೇ ಮಲ್ತು ಕೊರ್ಪುಣ್ಣ ಪರಂದು ಪೂರ ಏರ್ಕೊಂಡು ಬರ್ಪೇರು ಪರಂದು ಭತ್ತನ ಅವು ತಿಂತಿದ್ದೆ ಭತ್ತನಕ್ಲು ಅಲ್ಲ ಪತ್ತ ಭತ್ತನ ಜನ ಅಂಗಡಿ ಹಿಡಿದು ಪೋತು ಕೊಂಡದು ಹೊರಡ ಪುಣತ್ತ ಹೆಜ್ಜೆ ಹೌದಲ್ಲ ಹೆಜ್ಜೆ ಅವು ಇಂತು ಕಣಪ ಅವನು ಕಣಪವನಿ ಅಂದು ಕಣಪ ಅದು ಜ್ಯೂಸ್ ಮಾಡ್ತದೆ ಮತ್ತೆ ಕೊಡ್ತೀನಿ ಜ್ಯೂಸ್ ಮಾಡ್ತು ಕೊರ್ಪುಣ ಈ ಗಂಜಿನ ಪೂರ ಅರೆತ್ತು ಕೊರಡದ ಅವು ಏರು ಮಲ್ಪುಣ ವೇಳಿನ ಯಾನೇ ಮಾಡ್ತೀನಿ ಹಿರೇ ಮಲ್ಪುಣ ಅಂದು ಇತ್ತು ಅವು ಅರಪ್ಪನ ಮರ್ದಿನ ಹೊಡ್ದು ಇಜ್ಜಿ ಅರೆತ್ತು ಕೊರ್ಪುಜಿ ಇತ್ತು ಅವೇನು ಜ್ಯೂಸ್ ಬರ್ದಿಲ್ಲ ಜ್ಯೂಸ್ ಮಾಡ್ತು ಈ ಜನ ಕಡೆದು ಕೊರಂಗಿತ್ತು ಕಡೆದು ಕೊರ್ಪುಣ ಪರಂತೀರ ಅದಾ ಓಕೆ ಮತ್ತೆ ಮರ್ದು ಪೂರ ಏರು ಕಾಲ ಟೈಮು ಮರ್ದು ಕೊರಡು ಹಿರೇಗ ಅವು ಕೊರ್ರ ಗೊತ್ತಾಪುಂಡಿ ಹೆಜ್ಜೆ ಆಯನಿಗೆ ತಂದ ಅರೆದು ತೊನ್ಪಿರ ಅಂದು ಆಯನಿಗೆ ತಂದ ಹೆಂಗೆ ಗೊತ್ತಾ ಅಂದವು ಹಿರೇ ಆತ ಮಾತಾಡೋದು ಹೌದಾದಂದು ನಾನು ಹೆಂಗೆ ಗೊತ್ತಾಪುಜಿ ಹೊರ ಮತ್ತೆ ಈರಿನ ಒಂಜಿ ಈರಿನ ಆರೋಗ್ಯ ಎಂಚ ಉಂಡು ಎಂಕಲ ದಾಲ ಹುಷಾರಿಜ್ಜಿ ಖಾರ ಗಂಟು ಮತ್ತು ಬೇನೆ ಜೀವ ಹೊರ ದಾಲ ತೀರುಜಿ ಮಂಡ ವೆಚ್ಚವೇ ತಂಡ ಬೊಕ್ಕ ಪನ್ಪಿನಿ ಹೊಡ್ಚಿ ಇಂಚ ಒಳ್ಳೆ ಮಂಡೆ ಬೆಚ್ಚ ಮಲ್ಪೊಡ್ಚಿ ದೇವಿರು ದಾಲ ತೊಂದರೆ ಮಲ್ಪಾಯರು ಈರಿಗೆ ಎಡ್ಡೆ ಆಪುನ ದಿನಕ್ಲು ಬರು ಇರೊಂಜಿ ಬದುಕುಡು ಒಂಜಿ ಹಿರಿಯರು ಧೈರ್ಯವಾದ ಇಪ್ಪಲೆ ನಿಕ್ಲು ಪೂರ ನಮಕ್ ಬುದ್ಧಿಪಾನೋಡು ನಮ್ಮಂಚಿನ ಎಲ್ಲಿ ಹಾಕಲಿಕ್ಕೆ ಧೈರ್ಯವಾದ ಇಪ್ಪೊಡು ಏಪಲನ್ ಬತ್ತನ ಕಷ್ಟ ಬತ್ತದ ಅಂಡತ್ತ ನಮ್ಮ ಇನ್ನು ಫೇಸ್ ಮಲ್ಪುಡ್ಬಿಡ್ದು ಮತ್ತೆ ಸಾಧಿಜ್ಜತ್ತ ನಮಕ್ ಮತ್ತೆ ಮತ್ತೆ ನಿಕ್ಲನ ಬೇತೆ ನಿಕ್ಲಾಗ ಅಕ್ಕ ಮೆಗ್ದಿ ಏರು ಬರ ಇಜ್ಜರ ಇರಿ ಮೇಗಿದ್ದಿ ತೀರ್ಬೋತೋಳು ಮೇಗಿದ್ದಿನ 4 ಜೋಕುರುಲ್ಲ ಅಕ್ಕಳು ಕಂಡಾಲ್ ನಾಡುಳ್ಳೇರು ದೂರ ದೂರ ಕೊಡ್ತು ಬೋತಿರದೆ ಅಂದು ನಾನು ಹೇಳೋದೊಂದೇ, ಆದಷ್ಟು ಸಂಖ್ಯೆಯಲ್ಲಿ ಎಷ್ಟಾಗ್ತದಷ್ಟು ಇವರಿಗೆ ಸಹಾಯಕ್ಕೆ ಬನ್ನಿ. ನಮ್ಮ ಚಾನಲ್ ಅವರು ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ನಮ್ಮ ಚಾನಲಲ್ಲಿ ಯಾರೆಲ್ಲ ನಮ್ಮ ಚಾನಲ್ ಮೂಲಕ ನಾವು ಏನು ಹೇಳಿದ್ದೀವಿ, ನಮ್ಮ ಚಾನಲ್ ಉದಾರವಾಗಿ ಕೊಟ್ಟ ನಮ್ಮ ವೀಕ್ಷಕರಿದ್ದಾರೆ. ನಾವು ಎಷ್ಟೋ ಸಮಾಜಮುಖಿ ಕೆಲಸಗಳನ್ನು ಮಾಡಿದಾಗ ನಮ್ಮನ್ನು ಪ್ರೋತ್ಸಾಹಿಸಿದವರಿದ್ದಾರೆ. ಹಾಗೆಯೇ ನಾವು ಇವರ ಮನೆ ಅಕೌಂಟ್ ನಂಬರ್ ಕೊಡ್ತೇವೆ, ಅವ್ರದ್ದು ಫೋನ್ಪೇ ಇದೆ, ಗೂಗಲ್ ಪೇ ಇರ್ತದೆ. ಅದಕ್ಕೆಲ್ಲದಕ್ಕೂ ನೀವು ಪೇ ಮಾಡಿ ನಿಮ್ಮ ಕೈಯಿಂದ ಎಷ್ಟಾಗ್ತದಷ್ಟು ಈ ಕಲಾವಿದರಿಗೆ ನೆರವಾಗಿ, ಕಲಾವಿದರು ಹೀಗೆ ಮಲಗಿಕೊಂಡು ಇರುವುದನ್ನು ನಮಗೆ ನೋಡಲಿಕ್ಕಾಗೋದಿಲ್ಲ. ಹಾಗೆ ಹೀಗೆ ಅವರಿಗೆ ಇಂತಹ ಪರಿಸ್ಥಿತಿ ಬಂದಾಗ ನಾವೆಲ್ಲರೂ ಜೊತೆಗಿದ್ದೇವೆ ಅನ್ನುವಂತಹ ಭಾವನೆಯನ್ನು ಅವರಿಗೆ ತೋರಿಸೋಣ, ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸೋಣ. ಯಾರೇ ಆಗಿರಲಿ ಇಂಥ ಪರಿಸ್ಥಿತಿಯಲ್ಲಿರುವಾಗ ಅವರಿಗೆ
ನಾವೊಂದು ಬೆಂಬಲವನ್ನು ಸೂಚಿಸಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಹಾಗೆ ನಾನು ನಿಮ್ಮ ಹತ್ರ ಕೈ ಮುಗಿದು ಈ ಬೇಡ್ಕೊಡ್ತಾ ಇದ್ದೀನಿ. ಜೊತೆಗೆ ಸರ್, ನೀವು ಧೈರ್ಯವಾಗಿರಿ, ಏನೂ ಆಗೋದಿಲ್ಲ. ನಿಮ್ಮ ನಿಮ್ಮ ಎಷ್ಟೋ ಜನ ಶಿಷ್ಯರನ್ನು ನೀವು ರೆಡಿ ಮಾಡಿದಿರಿ, ಅವರೆಲ್ಲರ ಆಶೀರ್ವಾದ, ಅವರೆಲ್ಲರ ನಿಮಗೆ ಆ ಒಂದು ಕೃಪಾ ಕಟಾಕ್ಷ ಇರ್ತದೆ, ಆ ದೇವರೆಲ್ಲವನ್ನ ನೋಡಿಕೊಂಡಿರ್ತಾನೆ. ಜೊತೆಗೆ ಎಷ್ಟೋ ನಿಮ್ಮ ಕಲಾವಿದರು ಕೂಡ ನಿಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಹಾಗೆ ಎಲ್ಲರ ಬೆಂಬಲ ಇದೆ ನಿಮಗೆ. ಸಂಪೂರ್ಣವಾಗಿ ನಿಮ್ಮ ಮುಂದಿನ ಜೀವನಕ್ಕೆ ಏನು ಬೇಕೋ ಅದನ್ನು ಎಲ್ಲರೂ ಕೂಡ ಸೇರಿ ಮಾಡ್ತಾರೆ ಅಂತ ಹೇಳ್ತೇನೆ ನಾನು. ಧೈರ್ಯವಾಗಿ.